ಅನುಮತಿ ಕಡ್ಡಾಯ, ನಿಯಮ ಮೀರಿದ್ರೆ ಕ್ರಮ. ಆರ್ಎಸ್ಎಸ್ಗೆ ಮೂಗುದಾರ, ಹೊಸ ಬಿಲ್ಗೆ ಸರ್ಕಾರದ ಸಿದ್ಧತೆ. ಬಿಲ್ ಸಂಘರ್ಷ. ಆರ್ಎಸ್ಎಸ್ ವಿರುದ್ಧದ ಸರ್ಕಾರ ತಮ್ಮ ಅಸಮಾಧಾನನ, ಆಕ್ರೋಶನ ಏನೋ ಗೊತ್ತಿಲ್ಲ, ಅಥವಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಕೆಲವೊಂದು ವಿಧೇಯಕಗಳು ಬಂದಂತ ಸಂದರ್ಭದಲ್ಲಿ ಪರೋಕ್ಷವಾಗಿ ಅವ್ರನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ರೀತಿಯಲ್ಲೇ ಕಾಣಿಸುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಬಿಲ್ಲು ಆರ್ಎಸ್ಎಸ್ ವಿರುದ್ಧ ಸರ್ಕಾರದಿಂದ ಮತ್ತೆ ಸಮರ ಸಾರಲಾಗ್ತಾ ಇದೆಯಾ ಅಂತ ಬಿಲ್ ಮೂಲಕ ಮೂಗುದಾರಕ್ಕೆ ಭಾರಿ ತಂತ್ರವನ್ನ ಎಣೆದಂತೆ ಕಾಣಿಸ್ತಾ ಇದೆ. ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಅನ್ನ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಯಾವ ರೀತಿಯಾಗಿ? ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ. ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕ ಇದು ಪ್ರಸಕ್ತ ಅಧಿವೇಶನದಲ್ಲೇ ಬಿಲ್ ಜಾರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರುವಂತದ್ದು. ಬಿಲ್ ಮಂಡಿಸುವ ಬಗ್ಗೆ ಸಂಪುಟದಲ್ಲಿ ಅನುಮೋದನೆ ಆಗ್ತಾ ಇದೆ. ಬಿಲ್ ಮಂಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ನೋಂದಣಿ ಇಲ್ಲದ ಸಂಘಟನೆಗಳ ವಿರುದ್ಧ ಕ್ರಮ ಅಂತ ಹೇಳಲಾಗ್ತಾ ಇದೆ. ನೋಂದಣಿ ಇಲ್ಲದ ಸಂಘಟನೆಗಳು ಅಂದ್ರೆ ಪ್ರಮುಖವಾಗಿ ನಾವು ನೋಡ್ತಾನೆ ಇದೀವಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಮಾತೆತ್ತಿದ್ರೆ RSS ಇಲ್ದಲೇ ಅವ್ರು ಮಾತನೇ ಆಡಲ್ಲ. ಯಾವುದೇ ಕ್ವಶನ್ ಕೇಳಿದ್ರು ಅದೊಂದು ಅಜೆಂಡಾ ಅಂತೂ ಇದ್ದೇ ಇರುತ್ತೆ. RSS ವಿಚಾರವನ್ನ ಅಂತೂ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಈಗ ನೋಂದಣಿ ಇಲ್ಲದ ಸಂಘಟನೆಗಳ ವಿರುದ್ಧ ಕ್ರಮ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಅಲ್ಲಿ ಪರೋಕ್ಷವಾಗಿ RSSಗೆ ಅಂಕುಶ ಹಾಕುವಂತ ಕ್ರಮನೇ ಇದ್ದಂತೆ ಕಾಣಿಸ್ತಾ ಇದೆ. ಅಧಿವೇಶನದಲ್ಲಿ ಬಿಲ್ ಮಂಡಿಸಿ ಒಪ್ಪಿಗೆಗೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಸರ್ಕಾರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿದ್ದಾವೆ. ಆಲ್ರೆಡಿ ಹೇಟ್ ಸ್ಪೀಚ್ ವಿಚಾರಕ್ಕೆ ನಾವು ನೋಡಿದ್ವಿ, ಏನೇನೆಲ್ಲ ಆಯ್ತು, ಯಾವ ರೀತಿಯ ಗಲಾಟೆ, ಗದ್ದಲ, ಕೋಲಾಹಲ ಆಗಿತ್ತು ಅಂತ. ಅದಾದ್ಮೇಲೆ ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಈಗ ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ವಿಧೇಯಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ ರೀತಿಯ ಕೋಲಾಹಲ ಆಗುತ್ತೋ ಗೊತ್ತಿಲ್ಲ. ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕುವಂತ ಕೆಲಸ ಇದು. ನಿರ್ಬಂಧ ವಿಧೇಯಕದ ಇವತ್ತು ಚರ್ಚೆ. ನಾವು ಯಾರು ಅಲ್ಲ, ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳ್ದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎತ್ತ, ಎಷ್ಟು ಜನ ಬೇಕು, SC ಬಂದಿ ಬೇಕು, ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಯ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸಾರ್ವಜನಿಕ ಪ್ರದೇಶ ನಿಯಂತ್ರಣ ನಿರ್ಬಂಧ ವಿಧೇಯಕವನ್ನ ತರ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ಇನ್ನೊಂದು ರೀತಿಯಲ್ಲಿ ಪರೋಕ್ಷವಾಗಿ RSS ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ, ಅಂಕುಶವನ್ನ ಹಾಕುವಂತ ನಿಟ್ಟಿನಲ್ಲೇ ತರಲಾಗ್ತಾ ಇರುವಂತದ್ದು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಇಂಟೆನ್ಷನ್ ಇದು ಎಲ್ಲರಿಗೂ ಕೂಡ ಸಂಬಂಧಪಡುವಂತದ್ದೇನ? ನೋಂದಣಿ ಇಲ್ಲ ಅಂದ್ರೆ ಅವ್ರಿಗೆ ಅವಕಾಶನೇ ಇಲ್ವಾ ಹಾಗಾದ್ರೆ? ನಿಶ್ಚಿತವಾಗಿ ಈ ಬಿಲ್ನ ಕುರಿತಂತೆ ಚರ್ಚೆ ಎದ್ದಿರುವಂತಹ ವಿಚಾರವೂ ಕೂಡ ಅದೇ ಇದೆ. ಆದರೆ ಒಂದು ಬಿಲ್ ಪಾಸ್ ಆಯಿತು ಅಂತಂದ್ರೆ ಅದು ಕೇವಲ ಯಾರೋ ಒಬ್ಬರನ್ನ ಗುರಿಯಾಗಿಸಿಕೊಂಡು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯ ಉಲ್ಲಂಘನೆ ಮಾಡುವಂತ ಎಲ್ಲರಿಗೂ ಕೂಡ ಅದು ಅನ್ವಯ ಆಗುತ್ತೆ. ಈಗ ನಿನ್ನೆ CM DK ಶಿವಕುಮಾರ್ ಅವರ ಪೂರ್ಣ ಪ್ರಮಾಣದ ಸಂಪುಟ ಸಭೆ ನಿನ್ನೆನಾಯಿತು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ಸಾರ್ವಜನಿಕ ಪ್ರವೇಶ ನಿರ್ಬಂಧ ವಿಧೇಯಕವನ್ನು ಅವರು ಅಲ್ಲಿ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಆ ಒಂದು ಸಂಪುಟದಲ್ಲಿ. ಈಗ ಸಂಪುಟದಲ್ಲಿ ಒಪ್ಪಿಗೆ ಸೂಚನೆ ಆದಂಥ ಬಳಿಕ ಈಗ ಅದನ್ನು ಉಭಯ ಸದನದಲ್ಲಿ ಪಾಸ್ ಮಾಡಬೇಕಾಗತ್ತೆ. ಅದಾದ ನಂತರವೇ ಅದು ನಿಯಮ ಆಗಿ ರೂಪುಗೊಳ್ಳುತ್ತೆ. ಈಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಈ ಒಂದು ಬಿಲ್ಲನ್ನು ತಂದಿರುವಂಥದ್ದು RSSಗೆ ಪರೋಕ್ಷವಾಗಿ ಮೂಗುದಾರವನ್ನು ಹಾಕೋದಕ್ಕಾಗಿಯೇ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ. ಇದು ಸಹಜವಾಗಿ ಹೌದು ಅಂತ ಅನ್ಸುತ್ತೆ. ಯಾಕೆಂದರೆ ಈಗಾಗಲೇ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಬಾರಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ರು. ನೋಂದಣಿ ಆಗದೇ ಇರುವಂಥ ಕೆಲವು ಸಂಸ್ಥೆಗಳು ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಕೆಲವೊಮ್ಮೆ RSS ಅನ್ನುವಂಥ ಒಂದು ಹೆಸರನ್ನೇ ಪ್ರಯೋಗ ಮಾಡುವ ಮೂಲಕವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಯಾಕೆ ಅವರು ಸಾರ್ವಜನಿಕ ಪ್ರದೇಶಗಳನ್ನು ಉಪಯೋಗಿಸ್ಕೊಳ್ಬೇಕು, ಇವರು ನೋಂದಣಿಯನ್ನು ಕೂಡ ಮಾಡ್ಕೊಳ್ಳೋದಿಲ್ಲ, ಅವರಿಗೆ ಬರುವಂಥ ಹಣದ ಮೂಲ ಯಾವುದು, ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಖುದ್ದಾಗಿ ಮೋಹನ್ ಭಾಗವತ್ ಅವ್ರಿಗೂ ಕೂಡ ಗೃಹ ಸಚಿವರಾದ ನಂತರದಲ್ಲಿ
ಸಂದರ್ಭದಲ್ಲಿ ಪತ್ರವನ್ನು ಕೂಡ ಬರೆದಿರು. ಅದರ ಮುಂದುವರೆದ ಭಾಗ ಅನ್ನುವಂತೆ ಈಗ ಈ ಒಂದು ವಿಧೇಯಕವನ್ನು ಕೂಡ ಸರ್ಕಾರ ತಂದಿದೆ. ಈ ಒಂದು ವಿಧೇಯಕ ಅಂಗೀಕಾರಗೊಂಡ ನಂತರದಲ್ಲಿ ಯಾವ ರೀತಿಯ ಒಂದು ನಿಯಂತ್ರಣ ಹೇರ್ತಾರೆ ಅನ್ನೋದನ್ನ ಒಂದು ಭಾಗ. ಆದರೆ ಈ ವಿಧೇಯಕವನ್ನು ಉಭಯ ಮಂಡಲದಲ್ಲಿ ಮಂಡಿಸೋದು ಅಂತ ಸಂದರ್ಭದಲ್ಲಿಯೇ ವಿಪಕ್ಷಗಳು ಕೋಲಾಹಲ ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಇದು ಕೇವಲ RSS ಅನ್ನು ಗುರಿಯಾಗಿಸಿಕೊಂಡೇ ರಾಜ್ಯ ಸರ್ಕಾರ ಈ ಒಂದು ವಿಧೇಯಕವನ್ನು ತರೋದಕ್ಕೆ ಹೊರಟಿದೆ, ಈ ಒಂದು ಬಿಲ್ಲನ್ನು ತಂದಿದೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗ್ತದೆ. ಜೊತೆಗೆ ವಿಪಕ್ಷಗಳು ಇದನ್ನು ತೀವ್ರವಾಗಿ ಟೀಕಿಸುವಂಥ ಕೆಲಸವನ್ನು ಕೂಡ ಮಾಡ್ತವೆ, ಹಾಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಪ್ರಮುಖವಾಗಿ ಈ ಒಂದು ಬಿಲ್ನಲ್ಲಿ ನೋಂದಣಿ ಆಗದೇ ಇರುವಂತಹ ಸಂಘ ಸಂಸ್ಥೆಗಳು ಯಾವುದಿದ್ದಾವೆ ಅಥವಾ ನೋಂದಣಿ ಆಗದೇ ಇರುವಂಥವರು ಯಾವುದೇ ರೀತಿಯ ಸಾರ್ವಜನಿಕ ಪ್ರದೇಶಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸದೇ ಇರುವಂಥ ನಿಯಮವನ್ನು ಇದರಲ್ಲಿ ಸೇರಿಸಿರುವಂಥ ಕಾರಣಕ್ಕಾಗಿಯೇ ಇದು ಸಾಕಷ್ಟು ಆಕ್ಷೇಪವನ್ನು ಬಿಜೆಪಿ ಮತ್ತು ಬಲಪಂಥೀಯ ಒಂದಿಷ್ಟು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆ ದಟ್ಟವಾಗಿದೆ. ಪ್ರಮುಖವಾಗಿ ಈ ಒಂದು ಬಿಲ್ಲನ್ನು ಇದೇ ಒಂದು ಅಧಿವೇಶನದ ಒಳಗಾಗಿ ಜಾರಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಹಾಗಾಗಿ ಈ ಒಂದು ಮುಂಗಾರು ಅಧಿವೇಶನ ಕೊನೆಗೊಳ್ಳುವ 2-3 ದಿನಗಳಿರುವಂಥ ಸಂದರ್ಭದಲ್ಲಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗಬಹುದು. ಯಾಕೆಂದರೆ ಈಗ ಆರಂಭದಲ್ಲಿಯೇ ಈ ಒಂದು ಮಸೂದೆಯನ್ನು ಏನಾದರೂ ತಂದಂಥ ಸಂದರ್ಭದಲ್ಲಿ ಇದೇ ಅಂಶವನ್ನು ಇಟ್ಟುಕೊಂಡು ವಿಪಕ್ಷಗಳು ಟೀಕೆಯನ್ನು ಮಾಡಬಹುದು. ಜೊತೆಗೆ ಸದನ ಸರಿಯಾಗಿ ನಡೆಯೋದಕ್ಕೆ ಬಿಡದೇ ಇರುವಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಕೊನೆಯ 2-3 ದಿನಗಳಿರುವಂಥ ಸಂದರ್ಭದಲ್ಲಿ ಈ ಒಂದು ಬಿಲ್ಲನ್ನು ಉಭಯ ಸದನದಲ್ಲಿ, ಅದು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಎರಡರಲ್ಲೂ ಕೂಡ ಪಾಸ್ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ RSSನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಆಕ್ಷೇಪವನ್ನು ಎತ್ತಾ ಇತ್ತು. ಇದು ಶಾಲೆ ಕಾಲೇಜುಗಳ ಆವರಣಗಳನ್ನು ಇವರು ಬಳಕೆಯನ್ನು ಮಾಡ್ಕೊಳ್ತಿದ್ದಾರೆ, ಇವರು ಅಕ್ರಮವಾಗಿ ಪ್ರವೇಶವನ್ನು ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಈ ರೀತಿಯ ಅಕ್ರಮ ಪ್ರವೇಶಗಳನ್ನು ನಿರ್ಬಂಧ ಮಾಡೋದಕ್ಕೋಸ್ಕರವಾಗಿ ಈಗ ಈ ಒಂದು ಬಿಲ್ಲನ್ನು ತಂದಂತೆ ಕಾಣಿಸ್ತದೆ. ಕೇವಲ RSS ಮಾತ್ರ ಅಲ್ಲ, ನೋಂದಣಿ ಆಗದೇ ಇರುವಂಥ ಯಾವುದೇ ಸಂಘ ಸಂಸ್ಥೆಗಳು ಅಥವಾ ಧರ್ಮಾಧಾರಿತ ಸಂಘ ಸಂಸ್ಥೆಗಳು ಈ ರೀತಿಯಾಗಿ ಸಾರ್ವಜನಿಕ ಪ್ರದೇಶಗಳನ್ನು ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ಅಥವಾ ಅವರಿಗೆ ನೋಂದಣಿ ಮಾಡ್ಕೊಳ್ಳದೇ ಇದ್ರೆ ಅವಕಾಶವನ್ನು ಕಲ್ಪಿಸಬಾರದು ಅನ್ನುವಂಥ ರೀತಿಯಲ್ಲಿ ಈ ಒಂದು ಬಿಲ್ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಆದವರು ಏನ್ ಬೇಕಾದ್ರೂ ಮಾಡ್ಬೋದಂತ ಪೃಥ್ವಿ, ಈ ಬಿಲ್ ಮಸೂದೆ ಏನಿದೆ ಇದನ್ನ ಉಭಯ ಸದನದಲ್ಲಿ ಮಂಡನೆ ಮಾಡಿದ ನಂತರದಲ್ಲಿ ಇನ್ನಷ್ಟು ಮಾಹಿತಿಯು ಕೂಡ ಲಭ್ಯ ಆಗುತ್ತೆ. ಇಲ್ಲಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತ ಅಂಶಗಳನ್ನ ನಾವು ಗಮನಿಸಿಕೊಂಡೇ ಇದನ್ನ ನೋಡ್ತಾ ಹೋಗೋದಾದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು ನೋಂದಣಿ ಮಾಡದೇ ಇರುವಂಥ ಸಂಘ ಸಂಸ್ಥೆಗಳು ಏನನ್ನ ಬೇಕಾದರೂ ಕೂಡ ಮಾಡಬಹುದು. ಆ ಕಾರಣಕ್ಕಾಗಿ ನೋಂದಣಿ ಮಾಡಿಕೊಂಡು ನೀವು ಮಾಡಿ, ಜೊತೆಗೆ ಸರ್ಕಾರದ ಪರವಾನಗಿಯನ್ನು ಪಡೆದುಕೊಂಡೇ ನೀವು ಮಾಡಬೇಕು. ನೀವು ಯಾರು ಕೂಡ ಸಂವಿಧಾನದ ಅಡಿಯಲ್ಲಿ ಸಮಾನರೇ ಹೊರತಾಗಿ ಸಂವಿಧಾನದಲ್ಲಿ ನಿಮ್ಗೇನು ಸ್ಪೆಷಲ್ ಆಗಿರುವಂಥ ಹಕ್ಕುಗಳಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಪ್ರತಿ ಸಾರಿಯೂ ಕೂಡ ಆಕ್ಷೇಪವನ್ನು ವ್ಯಕ್ತ ಇದ್ರು. ಈ ಒಂದು ಬಿಲ್ಲನ್ನು ತಂದಿರುವಂಥ ಉದ್ದೇಶವೂ ಕೂಡ ಸ್ಪಷ್ಟವಾಗಿ ಅದೇ ರೀತಿ ಕಾಣಿಸ್ತಾ ಇದೆ. RSS ಬೇರೆ ಬೇರೆ ಕಾಲೇಜುಗಳಲ್ಲಿ ಅಥವಾ ಬೇರೆ ಬೇರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಏನು ಕಾರ್ಯಕ್ರಮಗಳನ್ನ ಮಾಡ್ತಿತ್ತು ಅದಕ್ಕೆ ನಿರ್ಬಂಧವನ್ನು ವಿಧಿಸುವಂತ ನಿಟ್ಟಿನಲ್ಲಿಯೇ ಈ ಒಂದು ಬಿಲ್ಲನ್ನು ತಂದಂತೆ ಕಾಣಿಸ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿರ್ಬಂಧ ವಿಧೇಯಕ ಇದೆಯಲ್ಲ, ಇದು ಬರೀ ಧರ್ಮಾಧಾರಿತವಾಗಿರಬಾರ್ದಿತ್ತು, ಎಲ್ಲದನ್ನು ಸೇರಿಸಿರ್ಬೇಕಾಯ್ತು, ಪಕ್ಷಗಳನ್ನು ಸೇರ್ಸ್ ಮಾಡಬೇಕಾಯ್ತು. ನೋಡೋಣ ಇದು ಬಿಲ್ ಮಂಡನೆ ಆಗುವಂತ ಸಂದರ್ಭದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಆಧಾರದ ಮೇಲೆ ನಂತರ ಚರ್ಚೆಗಳು ಆಗ್ತಾ ಹೋಗುತ್ತೆ.